ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಬಿಜೆಪಿಯ ನಡೆಯ ಬಗ್ಗೆ, ಅದರಲ್ಲೂ ಮೋದಿ ನಡೆಯ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ವಿ. ಮೋದಿ ಯಾಕೆ ಅಯೋಧ್ಯೆಗೆ ಹೋಗಲ್ಲ ಅಂತಂತಂದ್ರು. ಎಲ್ಲ ಒಂದು ಕಡೆಗೆ ಮೋದಿ ಅಭಿವೃದ್ಧಿಯ ಮಂತ್ರವನ್ನೇ ಹೆಚ್ಚು ಜಪಿಸ್ತಿರೋದು ಬಹುಶಃ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ಇನ್ನೂ ಏನಾದರೂ ಅಯೋಧ್ಯೆಯ ವಿಚಾರವನ್ನು ಎತ್ಕೊಂಡು ಹೋದರೆ ಇರುವಂಥ ಪಕ್ಷಗಳು ಕೂಡ ಇರಲಿಕ್ಕಿಲ್ಲ ಅನ್ನುವಂಥ ಆತಂಕ ಕಾಡಿರ್ಬೋದೇನೋ. ಬನ್ನಿ, ಸಂಬಂಧಪಟ್ಟ ಗೋ ಮಧುಸೂದನ್ ಇದ್ದಾರೆ ನಮ್ಮ ಜೊತೆಗೆ. ಏನಂತ ಕೇಳೋಣ. ಕಾರಣ ಏನಿರ್ಬೋದು ಗೋ ಮಧುಸೂದನ್ ಅವರೇ? ತುಂಬ ಸ್ಪಷ್ಟವಾಗಿ ಗೊತ್ತಾಗಿದೆ, ಈಗ ರಾಮ ಜನ್ಮಭೂಮಿ, ರಾಮ ಅನ್ನುವಂಥದ್ದು ನಡೆಯೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಅಭಿವೃದ್ಧಿಯ ಮಂತ್ರವೇ ಹೆಚ್ಚು ಕೆಲಸ ಮಾಡಬಹುದು ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಒಂದು ಲೆಕ್ಕದಲ್ಲಿ ಅಲೆ ಕೂಡ ಇದೆ ಮೋದಿದು. ಇಂಥ ಸಂದರ್ಭದಲ್ಲಿ ಏನಾದರೂ ಮೈಮೇಲೆ ಎಳ್ಕೊಂಡ್ರೆ ಅದು ಎಡವಟ್ಟಾಗುತ್ತೆ ಅನ್ನುವಂಥದ್ದು ಗೊತ್ತಿದೆ ಮೋದಿಯವರಿಗೆ ಅಂತ ಒಪ್ತೀರಾ? ನಿಮ್ಮ ಲೆಕ್ಕಾಚಾರಗಳೆಲ್ಲ ಪ್ರಿಮೆಚ್ಯೂರ್ಡ್. ಇನ್ನೂ ಚುನಾವಣೆ ತುಂಬ ದೂರ ಇದೆ. ಚುನಾವಣೆಯವರೆಗೆ ಏನೆಲ್ಲ ಆಗುತ್ತೆ ಅನ್ನೋದರ ಬಗ್ಗೆ ಈಗಲೇ ಯಾವ ಪಕ್ಷದವರು ಏನು ಹೇಳುವಂಥ ಸ್ಥಿತಿಯಲ್ಲಿ ಇಲ್ಲ. ಇನ್ನು ಮೋದಿಯ ಬಗ್ಗೆ, ಮೋದಿ ಯಾವ ಸಮಯದಲ್ಲಿ ಯಾವ ರೀತಿ ನಡ್ಕೋತಾರೆ ಅಂತನ್ನುವಂಥದ್ದು ಕಳೆದ 10-12 ವರ್ಷಗಳಿಂದ ಯಾವ ಮಾಧ್ಯಮದವ್ರಿಗೂ ಪ್ರೆಡಿಕ್ಟ್ ಮಾಡೋಕ್ಕೂ ಆಗಿಲ್ಲ. ಮತ್ತು ಅವರ ನಡೆಯ ಬಗ್ಗೆ ಇಲ್ಲೇ ಇಂಥದ್ದೇ ಅಂತನ್ನೋ ರೀತಿ ಪೋಸ್ಟ್ ಮಾರ್ಟಮು ಯಾರಿಗೂ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಮೋದಿ ಒಂದು ರೀತಿಯಾದಂಥ ಪಝಲ್, ಹೀಸ್ ಎ ಪಝಲ್. ಅವ್ರು ಏನು ಮಾಡ್ತಾರೆ ಅಂತನ್ನುವಂಥದ್ದು ಅವ್ರನ್ನೇ ಕೇಳಬೇಕು. ಅದಕ್ಕೆ ಉತ್ತರವನ್ನು ಯಾರಿಗೂ ಹುಡುಕೋಕ್ಕಾಗೋದಿಲ್ಲ. ಅವತಾರ ಪುರುಷ ಅಂತ ಹೇಳ್ತಾ ಇದ್ದೀರಿ ನೀವು ಅಂತ. ನಾನು ಹೇಳ್ತಾ ಇದ್ದ ಅವತಾರ ಪುರುಷ ಅಲ್ಲ. ಇಲ್ಲಿ ತನಕ ನಾವು ಆತನ ಬಗ್ಗೆ ಏನೇನು ಎಲ್ಲ ನಾವೆಲ್ಲ ಚುನಾವಣಾ ವಿಶ್ಲೇಷಣೆಗಳು ಬಂತು, ಅವ್ರ ಬಗ್ಗೆ ಏನೇನು ಬಂತು, ಆ ಎಲ್ಲ ಸಮಯದಲ್ಲಿ ಆ ರೀತಿ ನಡೆದಿರುವಂಥದ್ದು ಹೇಳ್ತೇನೆ. ಆದರೆ ಒಂದು ಸಂಗತಿ ನನಗೆ ಮೋದಿಯವ್ರ ಬಗ್ಗೆ ಗೊತ್ತಿರುವಂಥದ್ದು, ಆತ ಪ್ರಸಿದ್ಧಿ ಪರಾಂಗುಖತೆಯನ್ನು ಒಪ್ಕೊಳ್ಳುವಂಥ ವ್ಯಕ್ತಿ. ತುಂಬ ಚರ್ಚೆಗೆ ಬಂದಂಥ ಸಮಯದಲ್ಲಿ ಒಂದಷ್ಟು ದಿನ ಹಿನ್ನಡೆಗೆ ಸರಿಯುವಂಥದ್ದು, ನೇಪಥ್ಯಕ್ಕೆ ಸರಿಯುವಂಥದ್ದು, ತೆರೆಯ ಹಿಂದ್ಗಡೆ ಸರಿಯುವಂಥದ್ದು ಅವರ ಸ್ವಭಾವ ಅದು. ಹಾಗಾಗಿ ಅವ್ರಿಗನ್ಸಿದೆ ಈಗೇನು ಹೋಗೋದು ಬೇಡ ಅಂತ ಹೇಳಿ. ನಮ್ಮ ಪಾರ್ಟಿಯವರು ಬೇರೆ ಬೇರೆಯವರು ಹೋಗ್ತಾ ಇದ್ದಾರೆ. ಅವ್ರು ಹೋಗಲಿಲ್ಲ ಅಂದ ತಕ್ಷಣ ಬಿ ಜೆ ಪಿಯವ್ರು ಯಾರೂ ಹೋಗಲ್ಲ ಅಂತಲ್ಲ ಅರ್ಥ. ಹಾಗೆ ನೋಡೋಕೆ ಹೋಯ್ತು ಅಂದರೆ ಈ ಸಂದರ್ಭದಲ್ಲಿ ಹೇಳ್ತೇನೆ, ಯಾವ ನಾಯಕರು ಹೋದ್ರು ಬಿಟ್ಟರು ಏನು ಸಂಬಂಧ ಇಲ್ಲ ಸರ್. ಇವಾಗ ಈ ಸಂದರ್ಭದಲ್ಲಿ ಹೋಗ್ತಾರೆ ಅಲ್ಲ, ಅದು ನಿಮಗೆ ಅನ್ಸುತ್ತೆ ಅಷ್ಟೇ. ಆಯ್ತು, ನಮಗೆ ಅನ್ಸುತ್ತೆ ಅನ್ನೋದಾದ್ರೂ ಕೂಡ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಈಗ ಬಿಜೆಪಿ ನಾಯಕರು ಯಾರು ಬರಲಿ ಯಾರು ಹೋಗ್ಲಿ ನಿಮಗೆ ಅಷ್ಟೊಂದು ವಿಶೇಷತೆ ಕಾಣೋದಿಲ್ಲ. ಮೋದಿ ಬರ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ವಿಶೇಷತೆ ಕಾಣುತ್ತೆ ಅಲ್ವೋ? ಅಲ್ಲ, ಆ ರೀತಿ ಇಲ್ಲ. ನಮಗೆ ಮೋದಿ ಮೇಲೆ ಅವಲಂಬನೆ ಆಗಿರೋ ಇಲ್ವೋ ಹಾಗಾದ್ರೆ ಪಕ್ಷ? ಇಲ್ಲ ರೀ, ನಾನೊಂದು ಹೇಳ್ತಾ ಇರೋದು, ಮೋದಿ ನಮ್ಮ ನಾಯಕರು. ಮೋದಿಯನ್ನ ನಾವು ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಬೇಕು, ಅವರನ್ನು ಬಿಂಬಿಸಬೇಕು ಅಂತನ್ನುವಂಥ ಎಲ್ಲ ಪ್ರಯತ್ನವನ್ನು ನಾವುಗಳು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇವೆ, ಮಾಡ್ತಾ ಇದ್ದೇವೆ. ಆದರೆ ಘೋಷಣೆಯನ್ನು ಮಾಡಿಲ್ಲ. ಅವರನ್ನು ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರು ಅಂತ ಹೇಳಿ ಮಾಡಿದ್ದೇವೆ. ಪ್ರಚಾರ ಸಮಿತಿಯ ಅಧ್ಯಕ್ಷರು ಮಾಡಿದ್ದಕ್ಕೆ ಇಷ್ಟೊಂದು ಪ್ರಚಾರಗಳು ಅಪಪ್ರಚಾರಗಳು ಶುರುವಾಗ್ಬಿಟ್ಟು ಇನ್ನೇನು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಬಿಟ್ರೆ ಹೆಂಗೆ? ಅಲ್ಲ, ಅದು ಏನಾಗುತ್ತೆ, ಯಾವ ಸಮಯದಲ್ಲಾಗುತ್ತೆ ಅನ್ನುವಂಥದ್ದು ಕಾಲಾಯ ತಸ್ಮೈ ನಮಃ. ಅದಕ್ಕೆ ನಾವು ಬಿಡಬೇಕಾದಂಥ ಸಂಗತಿ ಇದೆ. ಇನ್ನು ಆದರೆ ಒಂದು ಸಂಗತಿ ನಾನು ಹೇಳಿದ್ದು, ಅದು ಅವರ ಸ್ವಭಾವ. ಪ್ರಸಿದ್ಧಿಯಿಂದ ಸ್ವಲ್ಪ ಹಿಂದೆ ಉಳಿಯುವಂಥದ್ದು ಸ್ವಭಾವ ಇದೆ. ಹಾಗಾಗಿ ಅವರು ಆ ರೀತಿ ನಡ್ಕೊಂಡಿರ್ಬೋದು. ಇನ್ನು ರಾಮ ಜನ್ಮಭೂಮಿಯನ್ನು ಬಿ ಜೆ ಪಿ ತನ್ನ ಬ್ಯಾಸ್ಕೆಟ್ಟಿಂದನೇ ಕೆಳಗಡೆ ಇಳಿಸ್ಬಿಡುತ್ತೆ, ಅದನ್ನು ನಾನು ಒಪ್ಪಲಿಕ್ಕೆ ತಯಾರಿಲ್ಲ. ಆರ್ಟಿಕಲ್ 370 ಮತ್ತು ಯೂನಿಫಾರ್ಮ್ ಸಿವಿಲ್ ಕೋಡ್, ರಾಮ ಜನ್ಮಭೂಮಿ, ಈ 3 ವಿಷಯಗಳ ಬಗ್ಗೆ ನಾವು ಕಳೆದ 4-5 ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರುವಂಥ ಸಂಗತಿಗಳಿದ್ದಾವೆ. ಅದು ನಮಗೆ ಚುನಾವಣೆ ಘೋಷಣೆಗಳಲ್ಲ, ದೇ ಆರ್ ಅವರ್ ಲೈಫ್ ಕಮಿಟ್ಮೆಂಟ್. ಆಯ್ತು, ಇಲ್ಲಿ ಮೋದಿಗೆ ಸೀಮಿತ ಮಾಡೋಣ. ದತ್ತ ಅವರೇ, ತಮ್ಮ ಅಭಿಪ್ರಾಯ? ನಾನು ಬರ್ತೀನಿ, ದಯವಿಟ್ಟು ಹೇಳಿ. ಈಗ ಈ ವಿಷಯ ನಮ್ಮೊಂದು ಅರ್ಥದಲ್ಲಿ ಪರಚಿಂತೆ ನಮಗೆ ಕೈಯ ಅಂಥೇಳಿ ನಮಗೆ ಇದು ಬೇರೆ ಚಿಂತೆ ಮಾಡೋದು ಅಲ್ಲ. ನನಗೆ ಮೋದಿ ವಿಷಯದೊಳಗಡೆ ಮೋದಿ ಹಿಂದುತ್ವದಿಂದ ಹಿನ್ನಡೆನಾ, ಹಿಂದುತ್ವ ಮುನ್ನಡೆನಾ, ಈ ಪ್ರಶ್ನೆಗಿಂತ ಹೆಚ್ಚಿಗೆ ಒಂದು ಮಸೂದನ ಅವ್ರಿಗೆ ಗಮನಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮೋದಿ ಅವರು ಪ್ರಾರಂಭಿಕವಾಗಿ ಪಝಲ್ ಅಂತ ಹೇಳಿದರು, ಅದ್ರ ಬಗ್ಗೆ ಚರ್ಚೆನ ಆಮೇಲೆ ಮಾತಾಡೋಲ್ಲ. ಏನು ಅಂಥ ಬಿಡಿಸಲಾರದ ಒಗಟಲ್ಲ ಅದು, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆಮೇಲೆ ಏನೋ ಮಾಡಿಬಿಡ್ತಾರೆ ಮೋಡಿನ, ಅವೆಲ್ಲ ಅಂಥ ಭ್ರಮೆಗಳು ನಮಗೇನಿಲ್ಲ. ಆದರೆ ಒಂದು, ಮೋದಿ ಮೊದಲು ಬಂದಾಗ ಅವರು ಹಿಂದುತ್ವನೇ ಭಾಳ ಜಾಸ್ತಿ ಇಟ್ಕೊಂಡೇ ಬಂದಿದ್ದು ಫಸ್ಟ್ ಮುಖ್ಯಮಂತ್ರಿ ಆಗೋ ಟೈಮಲ್ಲಿ. ಆದರೆ ಕ್ರಮೇಣ ಗುಜರಾತಿನ ಅಭಿವೃದ್ಧಿ ಅನ್ನೋ ಥರದ ಬಂದ ಪ್ರಾರಂಭದ ಕಾಲದ ಮೇಲೆ ಈಗ ಅಭಿವೃದ್ಧಿಯ ಕಡೆಗೆ ಹೆಚ್ಚು ಒತ್ತು ಕೊಡುವಂಥ ಪ್ರಾರಂಭ ಆಗಿದೆ. ಆದರೆ ಒಂದು
ಇಲ್ಲೆಲ್ಲೋ ಒಂದು ಕಡೆ ಒಂದು ತಾಕಲಾಟ ಸ್ಟಾರ್ಟ್ ಆಗಿದೆ. ಏನಾಗಿದೆ, ಮೋದಿ ಗೆದ್ದರು ನಿಜ, ಆದರೆ ಈ ಸಲದ ಗೆಲುವು ಭಾಳ ನಿರಾಯಾಸದ ಗೆಲುವಲ್ಲ, ಪ್ರಯಾಸದ ಗೆಲುವು ಮೋದಿದು. ಅಷ್ಟೇ ಅಲ್ಲ, ಕಾಂಗ್ರೆಸ್ಸು ಅಲ್ಲಿ ಭಾಳ ಕೆಳ ಹಂತದಲ್ಲಿದ್ದು ಮೇಲ್ ಹಂತಕ್ಕೆ ಬಂದಿದೆ. ಅಭಿವೃದ್ಧಿಯ ಹರಿಕಾರ, ಗುಜರಾತನ ಮಾದರಿ ರಾಜ್ಯವನ್ನಾಗಿ ಮಾಡಿದಂಥ ಮನುಷ್ಯ, ಅಭಿವೃದ್ಧಿಯೇ ಮಂತ್ರ ಅಂತ ಯಡಿಯೂರಪ್ಪನವ್ರು ಹೇಳ್ತಿದ್ದಾರೆ, ಹಾಗೆಲ್ಲ ಹೇಳಿದಂಥ ಮೋದಿಗೆ ಈ ಸಲ ಇನ್ನೂ ಹೆಚ್ಚು ಅಭೂತಪೂರ್ವ ಜಯ ಅಲ್ಲ, ನಿಮ್ಮ ಪ್ರಕಾರ ಹಾಗಾದ್ರೆ ಅಂದ್ರೆ ಒಂದು ನಿಮಿಷ ನಾನು ಹೇಳ್ತಾ ಇದ್ದೀನಿ ಕೇಳಿ. ಅಂದ್ರೆ ನನ್ನ ಅರ್ಥದಲ್ಲಿ ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ಮೋದಿ ಎಲ್ಲೋ ಒಂದು ಕಡೆಯಲ್ಲಿ ಅಭಿವೃದ್ಧಿನೂ ಜೊತೆಗೆ ಇಟ್ಕೋಬೇಕು ಅನ್ನೋ ಮನಸ್ಸಿದ್ರೂ ಕೂಡ ಅಭಿವೃದ್ಧಿ ಅಲ್ಲದೆ ಹಿಂದುತ್ವನೂ ಇರಬೇಕು ಅನ್ನೋದು ಇಟ್ಕೊಂಡಿದ್ದಾರೆ. ಈಗ ಈ ಟ್ಯಾಕ್ಟಿಕ್ಸ್ ಇದೆಯಲ್ಲ, ಗೋಪಾಲ್ ದಾಸ್ 75ನೇ ಇದಕ್ಕೆ ಹೋಗದೇ ಇರುವಂಥ ಟ್ಯಾಕ್ಟಿಕ್ಸ್ ಇದೆಯಲ್ಲ, ಇದು ನನಗೆ ಅನ್ನಿಸ್ತಾ ಇದೆ. ಏನು ಅಂದರೆ, ಎಲ್ಲೋ ಒಂದು ಕಡೆಯಲ್ಲಿ ನಿತೀಶ್ ಕುಮಾರ್ ಅವರ ಬೆಳವಣಿಗೆ ಆದ ಮೇಲೆ, ಅದ್ವಾನಿಯವರ ಬೆಳವಣಿಗೆ ಆದ ಮೇಲೆ ಮೋದಿ ಇವ್ರು ಹೇಳಿದಂಥ ಸತ್ಯ, ಸ್ವಲ್ಪ ತೆರೆಮರೆಯಲ್ಲಿರೋಣ, ತೀರಾ ಮುಂಚೂಣಿಗೆ ಹೋಗೋದು ಬೇಡ, ನೋಡೋಣ ಏನೇನಾಗ್ತವೆ ಅಂತ ಹೇಳಿ ಒಂದು ಕಾದು ನೋಡುವ ತಂತ್ರ ಅನಿಸ್ತಾ ಇದೆ. ಆದರೆ ನಾನು ಮಸೂದನ್ಗೆ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ, ನೇರವಾಗಿ ಮಸೂದನ್ಗೆ ಒಂದು ಪ್ರಶ್ನೆ. ನೀವು ಇಲ್ಲಿ ಯಡಿಯೂರಪ್ಪನವರ ಅಡ್ವೊಕೇಟ್, ನೀವು ಇಲ್ಲಿ ಸಾರಿ ಬಿಜೆಪಿ ಇರಲಿ ಬಿಡಿ. ಆದರೆ ನೀವು ಹೇಳಿದ್ರೋ ಇಲ್ಲೋ, ಯಡಿಯೂರಪ್ಪನವ್ರು ಬರಬೇಕು ಅಂತ ಹೇಳಿದ್ರೋ ಇಲ್ಲೋ, ಪತ್ರ ಬರೆದಿದ್ದೀರೋ ಇಲ್ಲೋ? ಅಂದ್ರೆ ಯಡಿಯೂರಪ್ಪನವ್ರನ್ನ ನೀವು ನಿಮ್ಮ ಪಕ್ಷಕ್ಕೆ ತಗೋಬೇಕು ಅಂತ ಹೇಳ್ತಾ ಇದ್ದೀರಾ. ಯಡಿಯೂರಪ್ಪನವ್ರು ಈಗ ಅಪ್ಪಟ ನಾನು ಜಾತ್ಯತೀತ, ಆ ಹಿಂದುತ್ವ ಹಾಗಲ್ಲ ಸರ್. ಅಂದ್ರೆ ಈಗ ಹಾಗಲ್ಲ, ಇವ್ರು 3 ಅಂಶ ಹೇಳಿದ್ರು, ಆರ್ಟಿಕಲ್ 370, ಆಮೇಲೆ ಯೂನಿಫಾರ್ಮ್ ಸಿವಿಲ್ ಕೋಡ್, ರಾಮ ಜನ್ಮಭೂಮಿ, ಈ 3 ನಮ್ಮ ಜೀವನಬದ್ಧವಾಗಿರೋ ಸೂತ್ರಗಳು ಅಂತ ಹೇಳಿದರು. ಅಂದರೆ ಆ ಸೂತ್ರಗಳು ಈಗ ಕರ್ನಾಟಕಕ್ಕೂ ಅನ್ವಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಒಂದು ಹೇಳ್ತೀನಿ, ಈಗ ಮೋದಿ ಖಂಡಿತವಾಗಲೂ ಕೂಡ ಇಂಥ ಒಂದು ತೀರ್ಮಾನ ತಗೊಂಡು ಅಂದರೆ ಅಷ್ಟರ ಮಟ್ಟಿಗೆ ನಿಮ್ಮ BJP ಹಿಂದುತ್ವದಿಂದ ಹಿಂದೆ ಸರಿದೆ ಅಂತ ಜನ ಭಾವಿಸ್ತಾರೆ. ಇಲ್ಲ, ಆದರೆ ಒಂದು ಸಂಗತಿ, ಅದು ಒಳ್ಳೆ ಬೆಳವಣಿಗೆ ಅಲ್ಲ, ಇವರು ಸ್ವಾಗತಿಸ್ತೀರಾ? ಇವರು ಪ್ರಾಸಂಗಿಕವಾಗಿ ಸನ್ಮಾನ್ಯ ಯಡಿಯೂರಪ್ಪನವ್ರ ಬಗ್ಗೆ ನಾನು ಬರೆದಿರುವಂತ ಪತ್ರವನ್ನ ಮಾಡಿದ್ದಾರೆ. ಒಂದು ನಿಮಿಷ, ನಾನು ಎಲ್ಲವನ್ನೂ ಹೇಳಿದೆ. ನರೇಂದ್ರ ಮೋದಿ ಅವರನ್ನ ಮುಂದಿನ ಪ್ರಧಾನಮಂತ್ರಿ ಅಂತ ಹೇಳಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ, ಮೊದಲನೇ ಸಂಗತಿ. ಇದರಿಂದಾಗಿ ನಮ್ಮ ಸೋತ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ನಿರಾಸೆಯಾಗಿದೆ, ಹತಾಶೆ ಬಂದಿದೆ. ಅವರಿಗೆ ಮತ್ತಿನ್ನೊಮ್ಮೆ ಉತ್ಸಾಹ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ ಕೆಲಸ ಮಾಡಲಿಕ್ಕೋಸ್ಕರ ಅಂತ ಒಂದು. ಇನ್ನು ಎರಡನೇದಾಗಿ, ನಮ್ಮ ಪಕ್ಷದ ಓಟುಗಳು 35% ನಮಗಿದ್ದಂಥ ಓಟುಗಳು ಒಂದು 3-4% ರಾಮುಲು ಅವರು ತೆಗೆದುಕೊಂಡ್ರು, 10% ಯಡಿಯೂರಪ್ಪನವ್ರು ತೆಗೆದುಕೊಂಡ್ರು, 20% ನಮ್ಮ BJP ಉಳಿದಿದ್ದಾವೆ. ನಮ್ಮ ಪಕ್ಷದ ಓಟ್ಗಳು ಏನು ಡಿವೈಡ್ ಆಗಿದ್ದಾವೆ, ಅದರಿಂದ ನಮಗೆ ಲಾಸ್ ಆಗಿದೆ. ಮತ್ತು ಹಾಗಾಗಿ ನಾವು ಮತ್ತೆ ರಿಆರ್ಗನೈಸ್ ಆಗಬೇಕು. ಬರೀ ಯಡಿಯೂರಪ್ಪನವ್ರು ಅಷ್ಟೇ ವಾಪಸ್ ಬರಬೇಕು, ಯಡಿಯೂರಪ್ಪನವ್ರು ಅಷ್ಟೇ ವಾಪಸ್ ಬರಬೇಕು ಅಂತಲ್ಲ, ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಹೊರಗಡೆ ಹೋಗಿದ್ದಾರೆ, ಅವರೆಲ್ಲರೂ ವಾಪಸ್ ಬರಬೇಕು ಅಂತನ್ನುವಂಥದ್ದು ರಿಆರ್ಗನೈಸೇಷನ್, ರೀಸ್ಟ್ರಕ್ಚರಿಂಗ್ ಆಫ್ ದಿ ಪಾರ್ಟಿ ಆಗಬೇಕು. ಇದು ನನ್ನ ಉದ್ದೇಶ. ಇದಕ್ಕೆ ಸಂಬಂಧಪಟ್ಟಾಗೆ ದ್ವಾರಕಾನಾಥ್ ಅವರು ಮತ್ತು ತೇಜಸ್ವಿನಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳೋಣ. ಅದಕ್ಕಿಂತ ಮೊದಲೊಂದು ಪುಟ್ಟ ವಿರಾಮ ತಗೊಳ್ಳೋಣ.